ಒಳ್ಳೆ ಗಾಡಿ ನಿಂತ್ಕೊಳ್ಳೋ ಒಳ್ಳೆ ಪಾರ್ಕಿಂಗ್ ನಿಮ್ಗೆ. ಅಯ್ಯೋ ಅಣ್ಣ, ಇವತ್ತೊಂದ್ ದಿನ ನೋಡ್ತಾ ಇದ್ದೀರಾ, ಇವತ್ತೊಂದಿನ ಈಗ ನನ್ನ ನೈಟ್ ಎತ್ಕೊಂಡು ಹೋಗ್ಲಿ, ಬೆಳಗ್ಗೆ ಹೊತ್ತು ಬರೋದು ನನ್ ಜಾಗ ಇರಲ್ಲ. ಜಾಗ ಇರೋದಿಲ್ಲ. ಒಂದಿನ ಪೊಲೀಸ್ ಸುಮ್ನೆ ಅಲ್ಲಿ ದುಡ್ಡು ಕಟ್ಟಿಬಿಟ್ಟು ಬಂದಿದ್ದೀನಿ. ಯಾಕೆ? ನೋ ಪಾರ್ಕ್ ಯಾರು ಹಾಕೊಟ್ಬಿಟ್ಟು ನೋ ಪಾರ್ಕಿಂಗ್ ಏನ್ಬಿಟ್ಟು. ಇಲ್ಲಿ ಇಲ್ಲಲ್ಲ, ಅಲ್ಲಿ ನೀವು ಪೆಟ್ರೋಲ್ ಬಂಕ್ ಕಡೆ ಸೈಡಲ್ಲಿ ಎಲ್ಲ ಫುಲ್ ನಿಲ್ಸ್ಕೊಂಡು ಇರ್ತಾವಲ್ಲ. ಏಕೋ ಅಂದ್ರೆ ಯಾವ ಗಾಡಿಗೆ ಹೋಗಿಲ್ಲ, ನಾನು ಒಂದ್ ಗಾಡಿಗೆ ಮಾತ್ರ ಹಾಕೋರೆ. ಏಕೆ? ಹಾಕೊಟ್ಬಿಟ್ಟಿರೋದು. ಸುಮ್ಮನೆ ಇಲ್ಲಿ ಹಾಕೊಡ್ತವೆ ಅವೇ ಅದು. ಅದಕ್ಕೆ ಇನ್ನೇನು ಮಾಡ್ತೀರಾ, ಇದೊಂದು ಪಾರ್ಕಿಂಗಲ್ಲಿ ಸ್ಕೂಟ್ರ್ ನಿಲ್ಸ್ಬಿಟ್ಟು ಹೋಗ್ಬಿಡ್ತೀನಿ. ಇಲ್ಲಿ ಸ್ಕೂಟರ್ ನಿಲ್ಸ್ಬಿಟ್ಟು ಹೋಗ್ಬಿಡೋದು. ಇಲ್ಲಿ ನಿಲ್ಸ್ಬಿಟ್ಟು ಹೋಗ್ಬಿಟ್ಟು ತಿರ್ಗಾ ಬಂದು ಸಾಕು, ಒಂಚೂರು ಲೂಸ್ ಮಾಡ್ಬಿಟ್ಟು ಎತ್ತಿ ಸಾಕು ಬರ್ತದೆ. ಆ ಕಡೆದು ಲೂಸ್ ಮಾಡ್ತಾಣ ಫುಲ್ ಅದು ಕಳೆದೇ ಬಿಟ್ಟಿದ್ದೀನಿ. ಫುಲ್ ಬಿಚ್ಚಿ ಹಾಕ್ಬಿಟ್ಟು ಎತ್ತಿ ಹಿಂಗೆ ಬರ್ತದೆ. ಅದು ಎತ್ತಿ ಸೈಡಿಗೆ ಮುಡುಗಿ ಇದು ಲೂಸ್ ಮಾಡೋ. ಏನು ಡಿಸ್ಟಿಲ್ ಯಾವಾಗ ಹಾಕಿದ್ದಣ? ಶೋರೂಮಲ್ಲಿ ಹಾಕ್ಸಿದೆ ಅಣ್ಣ. ಇಲ್ಲ ಲೀಕ್ ಆಗಿಲ್ಲ. ಇವಾಗ ಲೀಕ್ ಆಯ್ತೈತೆ. ಪಾನವಿರ್ಲಿ. ಇಲ್ಲಿ ಮಲೆಮಹದೇಶ್ವರಂ ಬೆಟ್ಟಕ್ಕೆ ಹೋಗಿದ್ವಾ? ನೋಡ, ಮಹದೇಶ್ವರಂ ಬೆಟ್ಟಕ್ಕೆ ಹೋಗಿದ್ದು. ಹೆಂಗೋ ಹುಡುಗರಿದ್ರು, ಹುಡುಗರ ಕೈಲಿ ಹೆಂಗೋ ತಳಿಸಿ ಸ್ಟಾರ್ಟ್ ಮಾಡ್ಕೊಂಡೆ. ಆಫ್ ಆದಾಗೆಲ್ಲ ಅವ್ರ ಕೈಲೇ ತಳಿಸ್ಕೊಂಡ್ ಬಂದ್ವಾ? ಇಲ್ಲ, ಒಂದೇ ಸಲ ಆಫ್ ಆಗಿದ್ದು. ಯಾವ ಕಂಪ್ನಿಲಿ ಮಾಡೋದು ನೀವು? ಇದು ಎಲೆಕ್ಟ್ರಾನಿಕ್ ಸಿಟಿ, ಇನ್ಫೋಸಿಸ್. ಎಲೆಕ್ಟ್ರಾನಿಕ್ ಸಿಟಿ. ಅಲ್ಗೂ ಬರ್ತಾಯಿರ್ತೀವಿ ಕಣ ಕಂಪ್ನಿಗೆ. ನೋಡಿದ್ದೀನಿ ವಿಡಿಯೋ ನೋಡ್ಬಿಟ್ಟೆ ನಿಮಗೆ ಫೋನ್ ಮಾಡಿದ್ದು. ಇದು ಐತಲ್ಲ ಇದು, ಈ ಕಡೆದು ಹಾಕಿ. ಆ ಕಡೆದ 10 ನಂಬರ್. ಅದೇ ಒಂದು ಸ್ವಲ್ಪ ತೆಗಿಸ್ಬಿಟ್ಟು ಅಲ್ಲಾಡ್ಸೋಣ ಸಾಕು ಬರ್ತದೆ. ಎಷ್ಟು ವರ್ಷ ಆಯಿತು ಗಾಡಿ ತಗೊಂಡು? ಒಂದು ವರ್ಷ ಆಯ್ತು. 1 ವರ್ಷ. ಎಷ್ಟು ಕಿಲೋಮೀಟ್ರ್ ಓಡೈತೆ? 90,000 ಓಡಿಸಿದ್ದೀನಿ. 90? ಪರವಾಗಿಲ್ಲ ಕಣ, ಚೆನ್ನಾಗಿ ಹೊಡ್ತಿದ್ದಿ. ಕಂಪ್ನಿ ಡ್ಯೂಟಿಲ್ಲ ಅಷ್ಟೊಂದು ಓಡ್ತದ? ಅಂದರೆ ಇದು ನಾನು 1 ವರ್ಷ ಬೇರೆಯವ್ರ ಇತ್ತು. ಮಾಡಿ 1 ವರ್ಷ ಬೇರೆಯವ್ರ ಹತ್ರ ಇತ್ತು. ಲೋನ್ ಕಂಟಿ ಗಾಡಿ ಎತ್ಕೊಂಡಿದ್ದು. ಲೋನ್ ಕಂಟಿನ್ಯೂ ಎತ್ಕೊಂಡು ಮುಂಚೆ ಇದ್ದಾನೆ ಚೆನ್ನಾಗಿ ಓಡಿಸೋನೆ. ಅವರು 40,000 ಓಡಿಸಿರೋಣ. ನಾನು ಬಂದಮೇಲೆ 40,000 ಓಡಿಸಿದ್ದೀನಿ. ನೀವು 40,000. ಈಗ 1 ಲಕ್ಷ ರೀಚ್ ಆಗಿಬಿಟ್ರೆ ಆಗೋದು ಹೆಂಗೋ, ಅಷ್ಟರಲ್ಲಿ ಇದಾಯ್ತು. ಇವೆಲ್ಲ ಶೋರೂಮಿಂದ 40,000 ಕೊಟ್ಟಿರ್ತವೆ ಅಷ್ಟೇ ನಿಮಗೆ. ಈಗ ಹೊಡಿಯೋದೇ ಹೆಚ್ಚು ಅಂತೀರಾ? ಹಂಗಾರೆ ಇಷ್ಟು ಹೊಡಿಯೋದೇ ಹೆಚ್ಚು. ಅದಕ್ಕೆ ಹೇಳಿದ್ ನಾನು, ಅಷ್ಟೊಂದು ಕೆಚ್ ಹಾಕ್ಬಿಟ್ಟಿದ್ಯಲ್ಲಣ್ಣ ಅಂತ. ಇಷ್ಟು ಮಡಗ್ಯದ ಹೊಡೆದು ಸಾಕಣ ಐತೆ ಕವಾಲು. ಸೊಳ್ಳೆಗಳು ಬ್ಯಾವೆ ಕೊಚ್ಚಿ ಕೆಡಕ್ತವೆ. ಡಬಲ್ ಬ್ಯಾಟರಿ. ನೀವು ಎಷ್ಟು ವರ್ಷ ಆಯಿತು ಡ್ರೈವಿಂಗ್ ಫೀಲ್ಡ್ ಬಂದು? ನಾನು 1 ವರ್ಷ ಗಾಡಿ ತಗೊಂಡೆ. ಫಸ್ಟೇ ಗಾಡಿ ತಗೊಂಡೆ ಬಂದ್ಬಿಟ್ಟಿರೋದು. ಊರೆಲ್ಲ ಸಣ್ಣ ಪುಟ್ಟ ಟಚಪ್ ತಗೊಂಡು ಇಲ್ಲಿ ಬಂದು ಬೆಂಗಳೂರು ಬಂದು ಗಾಡಿ ತಗೊಂಡಿದ್ದು. ಊರಲ್ಲೇನೋ ಟ್ಯಾಕ್ಟ್ರು ಅವೆಲ್ಲ ನಮ್ದು ವೈಟ್ ಬೋರ್ಡ್ ಇತ್ತು ಮಾಮೂಲಿ ಫ್ಯಾಮಿಲಿಗೆ ಅಂತ. ಅದಾದ್ಮೇಲೆ ಡೈರೆಕ್ಟು ಇಲ್ಲಿಗೆ. ನೀನು ನಮ್ಮಂಗೆ ಟ್ಯಾಕ್ಟರ್ ಇಟ್ಟು ಎಲ್ಲ ಓಡಿಸೋದು ಕಲ್ತ್ಕೊಂಡಿದ್ದೀವಿ ನಾವು. ಊರಲ್ಲಿ ಎಲ್ಲ ಮಾಡಾಕ್ತ ಕೆಳಗಿಂದ ಹಾಕೋಣ. ಅದು ಹೋಗ್ಬಿಟ್ಟೈತೆ ಬೇಡ ಎಷ್ಟಣದ. ಉಲ್ಟಾ ತಿರುಗಿಸ್ಬಿಟ್ಟು ಹಾಕಿ. ತಿರುಗಿಸ್ಬಿಟ್ಟು ಬಿಡಿ ಇವೆಲ್ಲ ಏನು ಮತ್ತೆ ಹಾಕ್ಬೋದು ಅಷ್ಟೇ. ಇದು ತಳಿ ಪಿಟ್ ಮಾಡಿ ಫಸ್ಟ್. ಇಲ್ಲ ಉಲ್ಟಾ ಹಾಕಿ. ಇಲ್ಲ ಉಲ್ಟಾ ಹಾಕಿ ಕೊಕ್ಕೆನ ಈ ಕಡೆ ಒಳಗಡೆಯಿಂದ ಹಾಕಿ. ಅದು ಬ್ಯಾಟ್ರಿ ಗಿಲುಕ್ತಾಗ ಅಕಸ್ಮಾತ್ ಲೂಸ್ ಆಗ್ಬಿಟ್ರೆ ಬ್ಯಾಟ್ರಿ ತೂತಾಗೋಯ್ತದೆ. ಆಮೇಲೆ ತೂತಾಗಿತ್ತ ಆದರೆ ಗ್ಯಾರಂಟಿ ಕೊಡೋದಿಲ್ಲ. ಪರವಾಗಿಲ್ವಾ? ಡ್ಯೂಟಿ ಮಾಡ್ಬೋದಣ್ಣ? ಆಯ್ತೈತೆ, ಏನಿಲ್ಲ ಅಣ್ಣ. ಆಯ್ತೈತೆ. ಆಯ್ತಾ? ನಿಧಾನಕ್ಕೆ ಮಾಡೋಣ. ತಲೆ ಯಾಕೆ ಕೆಡಿಸ್ಕೊಂಡು ನಾವೇನು ಪಾಗಿನ್ಗೆ ಹೋಗ್ಬೇಕಾ? ನಮ್ಗೇನು ಗೌರ್ಮೆಂಟ್ ಕೆಲಸವಾ? ಸಿಗ್ಲಿಲ್ವಾ? ಸಿಗ್ಲಿಲ್ಲ ಅಂತ ತಗೋಣ. ಸ್ವಲ್ಪ ಟಾರ್ಚ್ ಇಟ್ಕೊಂಡು ಹಾಕೋದು. ನಿಧಾನಕ್ಕೆ ಮಾಡೋದು ಅಷ್ಟೇ ಕೆಲಸ. ಅರ್ಜೆಂಟ್ ಯಾಕೆ? ನಿಮ್ದೇ ಮನೆ ಇಲ್ಲಿ ಸ್ವಂತ ಮನೆ ಬಾಡಿಗೆ? ಬಾಡಿಗೆ ಮನೆ. ಊರಲ್ಲಿ ಸ್ವಂತ. ಇಲ್ಲಿ ಬಾಡಿಗೆ ಇರೋದು. ಇಲ್ಲೇ ಎಷ್ಟು ಬಾಡಿಗೆ? ನಮ್ದು 10 ಲಕ್ಷಕ್ಕೆ ಲೀಸಲ್ಲಿ ಇರೋದಾ? ಈಗ ಇಲ್ಲಿಗೆ ಬಂದು ಇದೇ ಮನೆಗೆ ಬಂದು 4 ವರ್ಷ ಆಯಿತು. 4 ವರ್ಷ? 4 ವರ್ಷದಿಂದ ಇಲ್ಲೇ ಅಡ್ಜಸ್ಟ್. 4 ವರ್ಷ ತಿರ್ಗಿ ಇದು
ಇದ್ನು ಈ ವರ್ಷ ಸೇರ್ಸೋರು 5ನೇ ವರ್ಷ. 5ನೇ ವರ್ಷ. ಏರಿಯಾ ಅಡ್ಜಸ್ಟ್ ಆಗ್ಬಿಟ್ಟೈತೆ ಇಲ್ಲಿ. ಏರಿಯಾ ಅಡ್ಜಸ್ಟ್ ಆಗ್ಬಿಟ್ರೆ ಬಿಡಕ್ ನಮ್ಗೂ ಒಂಥರ ಬಿಡಕ್ಕಾಗ್ತಿಲ್ಲ. ಅಯ್ಯೋ ಹಂಗಿದೆ ಬೆಂಗಳೂರಲ್ಲಿ. ಹಂಗೆ ಒಂದ್ಸತಿ ಅಡ್ಜಸ್ಟ್ ಆದ್ರೆ ಬೇರೆ ಕಡೆ ಹೋದ್ರೆ ಪಾರ್ಕಿಂಗ್ ನೋಡ್ಬೇಕು. ಪಾರ್ಕಿಂಗ್ ಇಲ್ಲೇ ಗಾಡಿ ನಿಲ್ಸ್ಕೊಳ್ಳೋದು. ಯಾವಾಗೂ ಇಲ್ಲೇ ನಿಲ್ಸೋದು. ಈ ಸೈಟು ಇದರ ಇರುತ್ತೆ ಇಲ್ಲ ಹತ್ತಾಗಿರುತ್ತೆ ಅಷ್ಟೇ. ಇದೇ ಸೈಟ್ ಒಳಗೆ ಎಲ್ಲ. ಇದೇ ಸೈಟ್ ಒಳಗಡೆ ಇವ್ರು ಯಾರೋ ಮನೆ ಕಟ್ತಾ ಇರೋದು ನಮ್ಗೆ ಪಾರ್ಕಿಂಗ್ ಐತೆ. ಮನೆ ಒಂದ್ ಇಲ್ಲಿ ಕಟ್ಟಿದ್ರೆ ಮುಗೀತಿಲ್ಲು ಕತೆ ಅಷ್ಟೇ. ಸೈಡಲ್ಲಿ ಎಲ್ಲಾದ್ರೂ ಹಾಕಬೇಕೈತೆ. ನೋಡಿದೆ ಅವ್ನು ಅಮ್ಮನ ಏನು ಸೊಳ್ಳೆ ಇಷ್ಟೊಂದು ಅದಾವೆ. ಅವ್ನು ಸೊಳ್ಳೆ ಇದು ತಲೆ ಕೆಟ್ಟಿದೆ ನಮಗೆ. ಸೊಳ್ಳೆ ಆಗೋದಿಲ್ಲ. ಆ ಬುಡ್ಡಿ ಮಗ ನಾವು ಸೊಳ್ಳೆ ನೋಡಿದ್ರೆ ಭಯ ಆಯ್ತದೆ. ಇಲ್ಲಿ ಮೋರಿ ಅಲ್ವಣ ಪಕ್ಕದಲ್ಲಿ. ಪಕ್ಕದಲ್ಲಿ ಮೋರಿ. ಇಲ್ಲೇ ಲೈಟ್ ಕಂಬತ್ತವೆ ಕಸ ಹಾಕ್ತಾರೆ. ಇನ್ನೇನು ಬೆಂಗಳೂರಲ್ಲಿ ಇಂಥ ಸದ್ಯಕ್ಕೆ ಹೆಂಗೋ ಗಾಡಿ ನಿಲ್ಸಕ್ ಜಾಗ ಸಿಕ್ಕಿದೆ. ಸಾಕಾಗೈತೆ. ಇದೇ ಒಂದು ಇಲಿ ಕಾಟ ಒಂದಿಲ್ಲ. ಅದೇ ಇಲಿಗೆ ಆಟ ಇಲ್ವಕ್ ನಾ ಅದೇ ಕೇಳೋದ ಅನ್ಕೊಂಡೆ. ಯಾರೋ ಇಲಿಗಳೆಲ್ಲೂ ಓಡಾಡ ಇಲ್ಲ ಗಾಡಿ ಒಳಗಡೆ. ಇಲ್ಲಣ್ಣ ಎಲ್ಲೂ ಓಡಾಡಿಲ್ಲ. ಇಲ್ಲಿ ಸದ್ಯ ಇಲ್ಲ, ಅದೊಂದೇ ಬಚಾವು. ಅದೊಂದು ಇದ್ಬಿಟ್ಟಿದ್ರೆ ಇಲಿಗಳು ಇದ್ಬಿಟ್ರೆ ಹಂಗ್ ಕಡ್ದು ಸಾಕು. ಇಷ್ಟೊತ್ತಿಗೆ ನನ್ನ ಕತೆ ಊಷ್ಟ ಆಗಿರೋದು. ಮೋರಿ ಇಡ್ತದೆ ಎಲ್ಲ ಮೋರಿ ಪಕ್ಕಕ್ಕೆ ಕೊಂಡಾಗಿರ್ತವೆ. ಮೋರಿ ಪಕ್ಕದಲ್ಲಿ ಜಾಸ್ತಿ ಇಲಿ ಇರೋದಿಲ್ಲ. ಮೋರಿ ಒಳಗೆ ಇಡ್ತವೆ ಇಲ್ಲಿ. ಗಮ್ಮತ್ತ ಇರ್ತದಲ್ಲ ಅಂತ. ನಿಮ್ಗೆಲ್ಲ ಮಂತ್ಲಿ ಬಿಲ್ಲಿಂಗ್ ಅಣ್ಣ? ಮಂತ್ಲಿ 25ನೇ ತಾರೀಕು ಮೇಲೆ ಆಗುತ್ತೆ. 25ನೇ ತಾರೀಕು ಮೇಲೆ ಪರ್ಫೆಕ್ಟ್ ಆಗಿ ಅವ್ರು ಟ್ರಾವೆಲ್ಸ್ ಅವರು ನಮ್ಮ ಊರ್ ಪಕ್ಕವ್ರೆ. ಅದರಿಂದಾಗಿ ಬೇರೆ ಕಡೆ ಎಲ್ಲೂ ಹೋಗಿ. ನೀವು ಊರ್ ಕಡೆಗೆ ಶನಿವಾರ ಭಾನುವಾರ ರಜಾ ಅಣ್ಣ, ಹೋಗ್ಬಿಡ್ತೀನಿ. ಊರ್ ಕಡೆಗೆ ಹೊಂಡಕದೆಯಾ? ಇನ್ನೇ ಇಲ್ಲಿ ವಾರ ಗಟ್ಟಲೆ ಡ್ಯೂಟಿ ಮಾಡಿ ಔಟ್ ಆಫ್ ಸ್ಟೇಷನ್ ಎಲ್ಲೂ ಹೋಗಿಲ್ವಾ ಅಣ್ಣ? ಔಟ್ ಆಫ್ ಸ್ಟೇಷನ್ ಎಲ್ಲೂ ಬಾಡಿಗೆ ಗಿಡಿಗೆ ಹೋಗೋದಿಲ್ಲ? ಅವೇ ಸಿಕ್ಕುದೇ ಹೊಡೆಯೋದು, ಇಲ್ಲಾಂದ್ರೆ ಹೋಯ್ತಾ ಇರೋದು. ಅರೆ ನಮ್ಗೆ ಇಂಟ್ರೆಸ್ಟ್ ಇರಲ್ವ ಅಣ್ಣ. ಈ ಡ್ಯೂಟಿ ಮಾಡೇ ಸಾಕಾಗಿರುತ್ತೆ. ನಿದ್ದೆ ಗಿದ್ದೆ ಇರೋದಿಲ್ಲ. ಅದು ಮೊದಲೇ ನೈಟ್ ಶಿಫ್ಟ್ ಮಾಡೋದಲ್ವಾ, ಅದರಿಂದಾಗಿ